ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮನೆ ತುಳಸಿ ಚಾನಲ್. ಇವತ್ತಿನ ವ್ಲಾಗ್ ಬಂದು ಕ್ರೋಶಾ ಕುಚ್ಚು ಡಿಸೈನ್ ಕ್ಲಾಸ್ 9. ಇವತ್ತು ಬಂದು ನಾನು ನಿಮಗೆ ಬೀಡ್ಸ್ ಎಲ್ಲ ಹಾಕಿ ಯಾವ ಥರ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನು 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಇದು ಕನ್ನಡಿಯಲ್ಲಿ ಕೊಳಪೆ ಅಂತಾರಲ್ಲ ಬೀಡ್ಸು, ಕೊಳಪೆ ಬೀಡ್ಸ್ ತೊಗೊಂಡಿದ್ದೆ. ಅದು ಡಿಸೈನ್ ಆಗಿರೋ ಬೀಡ್ಸ್ ತೊಗೊಳ್ಬೇಕು. ಹಾಗೆ ರೌಂಡಾಗಿರೋ ಗುಂಡಿಗಿರೋ ಬೀಡ್ಸ್ ಒಂದು. ನೋಡಿ, ಮತ್ತೆ ಇಲ್ಲಿ ನಾನು ಒಂದು ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಈ ಫ್ಲವರ್ ಬದಲು ಹಾರ್ಟ್ ಶೇಪ್ ಆಗಲಿ, ಬೇರೆ ಥರ ದೊಡ್ಡದಾಗಿರೋ ಸ್ವಲ್ಪ ಬೇರೆ ಶೇಪ್ ಆಗಿರೋ ಬೀಡ್ಸ್ ತೊಗೋಬೋದು. ಬಟ್ ಇದು ಫ್ಲವರ್ ಆಗಿರೋದ್ರಿಂದ ಫ್ಲವರ್ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಇದು ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್, ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ. ನಾನು ಯಾವಾಗಲೂ ಈ ಥರ ಜಿಗ್ಸಾಗಿರೋ ಕ್ಲಾತಲ್ಲೇ ನಿಮಗೆ ಫ್ಲವರ್ಸ್ ಡಿಸೈನ್ಸ್ ಎಲ್ಲ ಹೇಳ್ಕೊಡ್ತೀನಲ್ವಾ. ನಿಮಗೆ ಈ ಥರದಲ್ಲಿ ನೀವು ಇದೇ ಥರ ಫಾಲ್ಸ್ನ ಒಂದು ಜಿಗ್ಸಾಗ್ ಮಾಡ್ಕೊಂಡು ಈ ಥರ ಡಿಸೈನ್ಗಳನ್ನ ಮಾಡ್ಕೊಳ್ಳಿ. ನಾಳೆ ದಿವಸ ನೀವು ಈ ಥರ ಡಿಸೈನ್ಗಳು ಮಾಡ್ಕೊಂಡು ಇದನ್ನು ಕಟ್ ಮಾಡಿಕೊಂಡು ನೀವು ಬೇಕಾದ್ರೆ ಕ್ಯಾಟ್ಲಾಗ್ ಮಾಡ್ಕೋಬೋದು. ಫಸ್ಟು ಟ್ರಯಲ್ ನೀವು ಯಾವಾಗಲೂ ಈ ಥರ ಬಟ್ಟೆಯಲ್ಲಿ ಮಾಡ್ಕೊಂಡು ಹೋಗ್ತಾಯಿರಿ. ನೀವು ಚೆನ್ನಾಗಿ ಬಂತು ಅಂದರೆ ಅದನ್ನು ಕಟ್ ಮಾಡಿ ನೀವು ಕ್ಯಾಟ್ಲಾಗಲ್ಲಿ ಮಾಡ್ಕೋಬೋದು. ನೋಡಿ, ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು ನೋಡಿ, ನಾನು ಈ ಥರ ಗ್ರೀನ್ ಕಲರ್ ಥ್ರೆಡ್ಗೆ ಬಂದು ನಾನು ಈ ಥರ ಕೊಳಪೆ ಬೀಡ್ಸ್ನ ಪೋಣಿಸ್ಕೊಂಡಿದ್ದೀನಿ. ನಿಮ್ಗೆ ಆಲ್ರೆಡಿ ಯಾವ ಥರ ಪೋಣಿಸ್ಕೊಳ್ಳೋದು ಅಂತ ಗೊತ್ತಲ್ವಾ. ನೋಡಿ, ಇಲ್ಲಿ ಬಂದು ನಾನು ಇದು ಗ್ರೀನ್ ಕಲರ್ ಬಂದು 8 ಎಳೆ ತೊಗೊಂಡಿದ್ದೀನಿ. ನಾನು ಯಾವಾಗಲೂ 6 ಎಳೆ ತೊಗೋತೀನಲ್ಲ, ಇಲ್ಲಿ ಬಂದು ನಾನು ನಿಮಗೆ 8 ಎಳೆ ಥ್ರೆಡ್ ತೊಗೊಂಡಿದ್ದೀನಿ ನಾನು ಗ್ರೀನ್ ಕಲರು. ಯಾವಾಗಲೂ ಅಷ್ಟೇ ಉಲ್ಟಾ ಜಿಗ್ಜಾಗ್ ಮಾಡೋದು, ಉಲ್ಟಾ ಬಂದ್ಬಿಟ್ಟು ನಮ್ಮ ಕಡೆ ಇರಬಾರ್ದು, ಆಪೋಸಿಟ್ ಸೈಡ್ ಇರಬೇಕು. ನಮ್ಮ ಕಡೆ ಬಂದು ಫ್ರಂಟ್ ಪಾರ್ಟ್ ಇರಬೇಕು. ನಾವು ಯಾವಾಗಲೂ ಯಾವ ಥರ ತೊಗೋತೀವಿ ಕ್ರೋಶಾದಲ್ಲಿ ಥ್ರೆಡ್ಡು, ಅದೇ ಥರನೇ ತೊಗೋಬೇಕು. ನೋಡಿ, ಈ ಥರ ಫಸ್ಟ್ ಸ್ಟೆಪ್ ಮಾತ್ರ ನಾವು ಈ ಥರ ಮಾಡ್ತೀವಿ. ಈ ಥರ ತೊಗೋಬೇಕು. ನೋಡಿ, ಇವಾಗ ಕ್ರೋಶಾದಲ್ಲಿ ಒಂದಿದೆ ಚೈನು, ಮತ್ತು ಕ್ರೋಶಾ ಮೇಲೆ ತೊಗೊಂಡು ಅದ್ರ ಪಕ್ಕನೇ ಚುಚ್ಕೋಬೇಕು. ಮತ್ತು ಅಲ್ಲಿನೂ ಅಷ್ಟೇ ಕ್ರೋಶಾದಲ್ಲಿ ದಾರ ತೊಗೋಬೇಕು. ನಾವು ಮಾಮೂಲಿ ಯಾವ ಥರ ಸ್ಟಾರ್ಟಿಂಗ್ ಸ್ಟ್ಯಾಂಡ್ ಮಾಡ್ಕೊತೀವಲ್ಲ ಅದೇ ಥರನೇ ಅಷ್ಟೇ. ನೋಡಿ, ಇವಾಗ ಮತ್ತೆ ಕ್ರೋಶಾ ಮೇಲೆ ದಾರ ತೊಗೊಂಡು 2 ಚೈನೇ ಲಾಕ್ ಮಾಡ್ಕೊಂಬರ್ಬೇಕು. ಯಾಕಂದರೆ ಸ್ಟಾರ್ಟಿಂಗ್ 3 ಚೈನ್ ಬಂತಲ್ವ ನಮಗೆ ಅಲ್ಲಿ, ಅದಕ್ಕೆ 2 ಚೈನ್ ಲಾಕ್ ಮಾಡ್ಕೋಬೇಕು. ನೋಡಿ, ಇವಾಗ ಒಂದು ಸ್ಟ್ಯಾಂಡ್ ರೆಡಿ ಆಯಿತು. ಇವಾಗ ಬಂದು ನಾರ್ಮಲಾಗಿ ನಾವು 5 ಚೈನ್ ಮಾಡ್ಕೋತೀವಲ್ಲ, 5 ಚೈನ್ ಹಾಕೋಬೇಕು. ನೋಡಿ, ಇವಾಗ 5 ಚೈನ್ ಆಯಿತು. ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಮೂಲಿಯಾಗಿ ಕ್ರೋಶನ ಕ್ಲಾತ್ಗೆ ಈ ಥರ ಚುಚ್ಕೋಬೇಕು. ಕ್ರೋಶದಲ್ಲಿ ಒಂದೇ ಚೈನ್ ಇದೆ, ಸ್ಟಾರ್ಟಿಂಗ್ ಮಾತ್ರನೇ ಕ್ರೋಶಾ ಮೇಲೆ ದಾರ ತೊಗೊಂಡು ಕ್ಲಾತ್ಗೆ ಚುಚ್ಕೋಬೇಕು. ನೋಡಿ, ಮತ್ತೆ ಇವಾಗ ಕ್ರೋಶಾ ಮೇಲೆ ದಾರ ತೊಗೊಂಡು ಹೊರಗಡೆ ಬಂದರೆ 2 ಚೈನ್ ಆಗುತ್ತೆ. 2 ಚೈನ ಲಾಕ್ ಮಾಡ್ಕೋಬೇಕು. ಇವಾಗ ನಾವು ಬೀಡ್ಸ್ ತೊಗೋಬೇಕು. ಇವಾಗ ನೋಡಿ, ಇದು ಲಾಕ್ ಆದ್ಮೇಲೆ ನಾವು ಬೀಡ್ಸ್ ತೊಗೋಬೇಕು. ಅದೇ ಕೊಳಪೆ ಬೀಡ್ಸ್ ಅನ್ನಲ್ಲ, ಆ ಬೀಡನ್ನ ತೊಗೋಬೇಕು. ನಾನು ನಿಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಹೇಳ್ಕೊಡ್ತಾ ಇದ್ದೆ ಬೀಡ್ ಯಾವ ಥರ ತೊಗೊಳೋದು ಅಂದ್ಬಿಟ್ಟು. ನೋಡಿ, ಇವಾಗ ಇದಕ್ಕೂ ನಾರ್ಮಲ್ ಅದೇ ಥರನೇ ಆಪೋಸಿಟ್ ಸೈಡಲ್ಲಿ ಬೀಡ್ಸ್ ಒಳಗಡೆ ಕ್ರೋಶನ ಹಾಕ್ಬಿಟ್ಟು ಮುಂದ್ಗಡೆ ನಾವು ಚೈನ್ ಲೂಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಥರ ಲಾಕ್ ಮಾಡಿಕೊಂಡು ಬೀಡನ್ನ ತಳ್ಳಿಬಿಡ್ಬೇಕು ಅಷ್ಟೇ. ನೋಡಿ, ತಳ್ಮೇಲೆ ಅದು ಚೈನು ಉದ್ದ ಆಗಿರುತ್ತಲ್ವ, ಅದನ್ನು ಹೇಳ್ಕೊಂಡ್ರೆ ಟೈಟ್ ಆಗುತ್ತೆ. ಇದು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನಾನು. ನೋಡಿ, ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಇರುತ್ತೆ. ನೋಡಿ ಫ್ರೆಂಡ್, ಅಷ್ಟೇ 5 ಚೈನ್ ಹಾಕ್ಕೊಂಡು ಆಮೇಲೆ ಮತ್ತೆ ಅಲ್ಲಿ ಸ್ಟ್ಯಾಂಡ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಹಾಕೊಳ್ಳೋದು ಅಷ್ಟೇ. ನೋಡಿ, ಇವಾಗ ನಾನು ಎಲ್ಲನೂ ಹಾಕಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಫಸ್ಟ್ ಸ್ಟೆಪ್ ಆಯಿತು. ಇವಾಗ ಬಂದು ನಿಮಗೆ ಸೆಕೆಂಡ್ ಸ್ಟೆಪ್ಪು, ಯಾವಾಗ ನಾವು ಟರ್ನ್ ಮಾಡ್ಕೊತೀವಲ್ಲ ಆ ಥರ ಟರ್ನ್ ಮಾಡ್ಕೋಬೇಕು. ಈ ಥರ ಕ್ಲಾತ್ನ ಟರ್ನ್ ಮಾಡಿ ಈ ಕಡೆ ಥ್ರೆಡ್ ಇರುತ್ತಲ್ಲ
ಅದನ್ನ ಈ ಕಡೆ ಇದು ಮಾಡಿಕೊಂಡು ಕ್ರೋಶನ ಟರ್ನ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ನಾವು ಯಾವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಫ್ಲವರ್ ಆಗ್ತಾ ಇದೀವಲ್ಲ, ಈ ಸತಿ ಬಂದು ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ಸ್ಟ್ಯಾಂಡ್ಗಳು ಮಾಡ್ಕೋಬೇಕು. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಕ್ರೋಶದಲ್ಲಿ ಒಂದು ಚೈನ್ ಇದೆ, ಮತ್ತೆ ಕ್ರೋಶ ಮೇಲೆ ಒಂದು ದಾರ ತಗೋಬೇಕು, ಮತ್ತೆ ಆ ಚೈನ್ ಸ್ಟ್ಯಾಂಡ್ ಇದೆಯಲ್ಲ, ಆ ಚೈನ್ ಸ್ಟ್ಯಾಂಡ್ ಮಧ್ಯದಲ್ಲಿ ಈ ತರ ಕ್ರೋಶನ ಹಾಕಿ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಸ್ವಲ್ಪ ಉದ್ದಕ್ಕೆ ಎಳ್ಕೋಬೇಕು. ಈ ತರ ನಾವು ಫ್ಲವರ್ ಸ್ಟ್ಯಾಂಡ್ ಮಾಡ್ತಾ ಇದ್ವಲ್ಲ, ಅದೇ ತರನೇ ಮಾಡ್ಕೋಬೇಕು ನೋಡಿ. ಇವಾಗ ಇಲ್ಲಿ 3 ಚೈನ್ ಆಗಿದೆ. ಇವಾಗ ಬಂದು 2 ಚೈನೇ ಲಾಕ್ ಮಾಡ್ಕೋಬೇಕು. ಇವಾಗ ಒಂದು ಸ್ತಂಭ ರೆಡಿ ಆಗಿದೆ. ಇವಾಗ ಇನ್ನೊಂದು ಸ್ತಂಭನೂ ಮಾಡ್ಕೋಬೇಕು ಅದೇ ತರನೇ. ಇವಾಗ ಫಸ್ಟ್ ಸ್ತಂಭ ಎಷ್ಟು ಉದ್ದ ಇದೆ, 2ನೇ ಸ್ತಂಭನೂ ಅಷ್ಟೇ ಉದ್ದ ಎಳ್ಕೋಬೇಕು ನೋಡಿ. ಇವಾಗ 3ನೇ ಸತಿ ನಾವು ಹಿಂಗೆ ಕ್ರೋಶದಿಂದ ದಾರ ತೆಗಿತೀವಲ್ಲ, ಅದನ್ನೇ ಉದ್ದಕ್ಕೆ ಎಳ್ಕೋಬೇಕು ನಾವು. ಇದನ್ನು ಅಷ್ಟೇ 2 ಚೈನೇ ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ಈ ತರ 2 ಸ್ತಂಭ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನಾವು 4 ಚೈನ್ಗಳನ್ನ ಹಾಕೋಬೇಕು. ಈ 4 ಚೈನ್ ಏನಕ್ಕೆ ಅಂದ್ರೆ ನಾವು ಫ್ಲವರ್ ಹಾಕೊಳ್ಳೋದಕ್ಕೆ. 3rd ಸ್ಟೆಪ್ ಅಲ್ಲಿ, ಇದು ಬಂದು ಸೆಕೆಂಡ್ ಸ್ಟೆಪ್ ಅಲ್ವಾ. ನೋಡಿ ಇವಾಗ ಇಲ್ಲಿ 4 ಚೈನ್ ಆಯ್ತು. ಮತ್ತೆ ಇವಾಗ ನಾವು ಆ ಕಡೆ 2 ಸ್ತಂಭ ಹಾಕಿದೀವಲ್ಲ, ಅದೇ ಚೈನ್ ಸ್ಟ್ಯಾಂಡ್ ಒಳಗಡೆ ಮತ್ತೆ ಇನ್ನೆರಡು ಸ್ತಂಭ ಹಾಕೋಬೇಕು. ನೋಡಿ ಕ್ರೋಶದಲ್ಲಿ 2 ಚೈನ್ ಇದೆ, ಮತ್ತೆ ಈ ತರ ಒಂದು ಚೈನ್ ತಗೋಬೇಕು, 3 ಚೈನ್ ಆಗುತ್ತೆ. ಇವಾಗ ಫಸ್ಟ್ 2 ಸ್ತಂಭ ಎಷ್ಟು ಲೆಂತ್ ಇದೆ ಉದ್ದ, ಅಷ್ಟೇ ಲೆಂತ್ ಇರಬೇಕು 2 ಚೈನು, ಸರಿ 2 ಸ್ತಂಭನು. 2 ಚೈನ್ ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ಇದು ಬಂದು ಒಂದಾಯ್ತು. ಮತ್ತೆ ಅದೇ ತರ ಇನ್ನೊಂದು ಸ್ತಂಭನ ರೆಡಿ ಮಾಡ್ಕೋಬೇಕು. ನೋಡಿ ಇವಾಗ ತೋರಿಸ್ತೀನಿ. ಆ ಕಡೆ ಈ ಕಡೆ 2 ಸ್ತಂಭ ಇದೆ, ಮಧ್ಯದಲ್ಲಿ 4 ಚೈನ್ಗಳಿದೆ. ಈ 4 ಚೈನ್ ಬಂದು ಏನಕ್ಕೆ, ಹೂವ ಹಾಕೋದಕ್ಕೆ, ಫ್ಲವರ್ಸ್ ಹಾಕೋದಕ್ಕೆ 3rd ಸ್ಟೆಪ್ ಅಲ್ಲಿ. ಇವಾಗ ಅಲ್ಲಿ 2 ಸ್ತಂಭ ಆದ್ಮೇಲೆ ನಾವಿಲ್ಲಿ ಮತ್ತೆ 4 ಚೈನ್ ಹಾಕೋಬೇಕು. ಹಾಗೆ ಕಂಟಿನ್ಯೂಸ್ ಆಗಿ ಹಾಗೆ ಹಾಕೊಂಡು ಹೋಗ್ಬೇಕು 4 ಚೈನ್ನ. ನೋಡಿ ಈ ತರ 4 ಚೈನ್ ಆಯ್ತು. ಇದ್ರ 4 ಚೈನ್ ಆದ್ಮೇಲೆ ಆ ಬೀಡ್ ಹಾಕಿದ್ಯಲ್ಲ, ಆ ಸ್ಟ್ಯಾಂಡ್ ಅಲ್ಲಿ ಅದ್ರ ಪಕ್ಕದಲ್ಲಿ ಮತ್ತೆ ಚೈನ್ ಸ್ಟ್ಯಾಂಡ್ ಇದೆ ಅಲ್ಲ, ಆ ಚೈನ್ ಸ್ಟ್ಯಾಂಡ್ ಒಳಗಡೆ ಮತ್ತೆ 2 ಸ್ತಂಭ, 4 ಚೈನ್, 2 ಸ್ತಂಭ ಆ ಸ್ಟ್ಯಾಂಡ್ ಅಲ್ಲಿ ಹಾಕೋಬೇಕು. ನೋಡಿ ಪಕ್ಕ ಸ್ಟ್ಯಾಂಡ್ ಹೋಗಿದೀನಿ, ಯಾಕಂದ್ರೆ ಸೆಂಟರ್ 4 ಚೈನ್ ಹಾಕಿದೀವಲ್ಲ. ಇವಾಗ ನಾವು ಮತ್ತೆ ಇಲ್ಲಿ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಚೈನ್ ಸ್ಟ್ಯಾಂಡ್ ಒಳಗಡೆ ಕ್ರೋಶ ಹಾಕಿ ಥ್ರೆಡ್ ತಗೊಂಡಿರೋದು 3 ಚೈನ್ ಆಗುತ್ತೆ. ಮತ್ತೆ 2 ಚೈನ್ ಲಾಕ್ ಮಾಡ್ಕೊಂಡು ಹೋಗೋದು. ಅದೇ ತರನೇ ಪ್ರತಿಯೊಂದು ಸ್ಟ್ಯಾಂಡಲ್ಲೂ ಅದೇ ತರನೇ ರೆಡಿ ಮಾಡ್ಕೋಬೇಕು. ನೋಡಿ ಇವಾಗ 2ನೇ ಸ್ಟ್ಯಾಂಡಲ್ಲೂ ಅದೇ ತರನೇ ಆಯ್ತು. 2 ಸ್ತಂಭ ಹಾಕಿ 4 ಚೈನ್ ಹಾಕಿ ಮತ್ತೆ ಅದೇ ಸ್ಟ್ಯಾಂಡ್ ಒಳಗಡೆ ಕ್ರೋಶನ ಹಾಕೋಬೇಕು. ಮತ್ತೆ ಅಲ್ಲಿಂದ ಥ್ರೆಡ್ ತೆಗೆದಾಗ 3 ಚೈನ್ ಆಗುತ್ತೆ. ಮತ್ತೆ ಕ್ರೋಶದಲ್ಲಿ 2 ಚೈನ್ನ ಲಾಕ್ ಮಾಡ್ಕೋಬೇಕು. ಹೋಪ್ ನಿಮ್ಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೊಂತ ಇದೀನಿ. ಇವಾಗ ಮತ್ತೆ ಇಲ್ಲಿ 2 ಸ್ತಂಭ ಆದ್ಮೇಲೆ ಮತ್ತೆ 4 ಚೈನ್ ಹಾಕೋಬೇಕು. ಇದು ಬಂದು ಫ್ಲವರ್ಗೋಸ್ಕರ. 2 ಸ್ತಂಭಗಳ ಮಧ್ಯೆ ಇರೋ 4 ಚೈನ್ ಬಂದ್ಬಿಟ್ಟು ಫ್ಲವರ್ ಹಾಕೋದಿಕ್ಕೆ. ಮತ್ತೆ 2 ಸ್ತಂಭ ಆದ್ಮೇಲೆ ಈ ಕಡೆ ಹಾಕೊಳ್ಳೋದು ಬೀಡ್ಸ್ ಮೇಲೆ ಬರುತ್ತಲ್ಲ ಚೈನು, ಅದು ಬಂದು ಕುಚ್ಚು ಕಟ್ಟೋ ಕಡೆ. ಇದು ಬಂದು ಸೆಕೆಂಡ್ ಸ್ಟೆಪ್ ಆಯ್ತು. ಇದೇ ತರನೇ ಎಲ್ಲಾ ಸ್ಟ್ಯಾಂಡ್ಗಳಿಗೂ ಹಾಕೊಂಡ್ಬರ್ಬೇಕು. ನೋಡಿ ಎಲ್ಲ ಸ್ಟ್ಯಾಂಡ್ಗಳು ಹಾಕಿದ್ಮೇಲೆ ಯಾವ ತರ ಇದೆ ಅಂದ್ಬಿಟ್ಟು.
ನಿಮಗೆ ಇದು ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ, ಇದು ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ನೀಟಾಗಿ ನಾನು ಹೇಳಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಂಡೋಗಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇವಾಗ ನೋಡಿ ಬಂದು ನಾನು ನೆಕ್ಸ್ಟ್ ಸ್ಟೆಪ್ಗೆ ಬಂದು ಫ್ಲವರ್ ಹಾಕೋದಕ್ಕೆ ಯಾವ ಥರ ಹಾಕ್ತಾಯಿದ್ದೀನಿ ಅಂದ್ಬಿಟ್ಟು, ಅದಕ್ಕಿಂತ ಮುಂಚೆ ಗ್ರೀನ್ ಕಲರ್ ಥ್ರೆಡ್ನ ಬಂದು ನಾವಿಲ್ಲಿ ನಾಟ್ ಹಾಕ್ಕೋಬೇಕು ಎಡ್ಜಲ್ಲಿ. ಮಾಮೂಲಿ ನಾವು ನಾಟ್ ಹಾಕೊಂಡು ಪ್ರತಿ ಸತಿ ಹೇಳ್ತೀನಲ್ಲ ಅದೇ ಥರನೇ ಹಾಕ್ಕೋಬೇಕು. ಕಟ್ ಮಾಡಿ ಥರ ಥ್ರೆಡ್ ಎಳ್ಕೊಂಡ್ಬಿಡ್ಬೇಕು ಅಷ್ಟೇ. ನೋಡಿ ಥರ ಟೈಟಾಗಿ ಎಳ್ಕೊಂಡು ಇವಾಗ ಇದು ಒಂದು ಕಲರ್ ಥ್ರೆಡ್ ಆಯಿತು. ಇವಾಗ ಇನ್ನೊಂದು ಕಲರ್ ನಿಮಗೆ ತೋರಿಸಿದ್ನಲ್ಲ ಕಾಂಟ್ರಾಸ್ಟ್ ಆಗಿ, ಅದು ಬಂದು ಫ್ಲವರ್ಗೆ ನೋಡಿ ಥರ ರೌಂಡ್ ಕಲರ್ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ನಾವು ಯಾವಾಗಲೂ ಬಂದು ಎಜ್ಜಲ್ಲಿ ನಾಟ್ ಹಾಕೋತಾ ಇದ್ವಲ್ಲ, ಈ ಸತಿ ನಾಟ್ ಹಾಕ್ಕೊಳ್ಳೋಂಗಿಲ್ಲ. ಇವಾಗ ನೋಡಿ, ಇವಾಗ ನಾನು ಥ್ರೆಡ್ ಚುಚ್ಚಿದ್ನಲ್ಲ ಕ್ರೋಶದು, ಅಲ್ಲಿಂದನೇ ನಾನು ಟರ್ನ್ ಮಾಡ್ಕೊಂಡಿದ್ನಲ್ಲ, ನಿಮ್ಗೆ ಅರ್ಥ ಆಗತ್ತೆ ಹೇಳ್ತೀನಿ, ಟರ್ನ್ ಮಾಡ್ಕೊಂಡಲ್ಲ ಅದೇ ಪ್ಲೇಸಲ್ಲೇ ಈ ಥರ ದಾರಾನ ಈ ಥರ ತೊಗೋಬೇಕು ಕ್ರೋಶ ಸಹಾಯದಿಂದ. ಇವಾಗ ಇಲ್ಲಿ ಬಂದ್ಬಿಟ್ಟು ನಾವು ಒಂದೆರಡು ನಾಟ್ ಹಾಕ್ಕೊಳ್ಳಿ, ಗಂಟುಗಳು ಕಟ್ಟಿ ಈ ಥರ. ಯಾಕಂದರೆ ನನ್ನ ಕಡೆ ಇವಾಗ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಇರೋ ಕ್ಲಾತ್ ಇರೋದ್ರಿಂದ ನನಗೆ ನಾಟ್ ಬಂದು ನನ್ನ ಸೈಡ್ ಬರಬೇಕು, ಫ್ರಂಟ್ ಸೈಡ್ ಬಂದರೆ ಅಸಹ್ಯವಾಗಿ ಕಾಣಿಸುತ್ತೆ. ಅದರಿಂದ ಇವಾಗ ಮಾಮೂಲಿಯಾಗಿ ನಾವು ಫ್ಲವರ್ಗೆ ಸ್ಟಾರ್ಟಿಂಗ್ ಯಾವ ಥರ ತೊಗೋತೀವಿ ಅದೇ ಥರನೇ ಸ್ಟ್ಯಾಂಡ್ ರೆಡಿ ಮಾಡ್ಕೋಬೇಕು. ಫಸ್ಟು ಕ್ರೋಶ ಮೇಲೆ ದಾರ ತೊಗೊಂಡು ಈ ಥರ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಚೈನ್ನ ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಇಲ್ಲಿ ಕ್ಲಾತ್ಗೆ ಚುಚ್ಕೊಂಡಿರೋದು ನಾವು ಇಲ್ಲಿ ಬಂದ್ಬಿಟ್ಟು ನಾವು 4 ಚೈನ್ಗಳನ್ನ ಹಾಕೋಬೇಕು. ನೋಡಿ ಇಲ್ಲಿ 4 ಚೈನ್ ಆಗಿದೆ. ಇಲ್ಲಿ 4 ಚೈನ್ ಆದಮೇಲೆ ಇವಾಗ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ನಾವು ಸ್ತಂಭಗಳು ಹಾಕಿ ಮಧ್ಯ 4 ಚೈನ್ ಹಾಕಿದ್ದೀವಲ್ಲ, ಅಲ್ಲಿ ಕ್ರೋಶ ಮೇಲೆ ದಾರ ತಗೊಂಡು ಅದು ಸೆಂಟ್ರ್ 4 ಚೈನ್ ಹಾಕಿದರೆ ಅದು ಸೆಂಟ್ರಿಗೆ ಕ್ರೋಶನ ಹಾಕಿ ಮತ್ತೆ ಅಲ್ಲಿಂದ ದಾರ ತಗೋಬೇಕು ಕ್ರೋಶ ಮೇಲೆ. ಇವಾಗ ನಾರ್ಮಲ್ ಆಗಿ ಫ್ಲವರ್ ಹಾಕ್ತಿರಲ್ಲ ಅದೇ ಥರನೇ ಹಾಕಬೇಕು. ಬಟ್ ಇಲ್ಲಿ ಸ್ಟ್ಯಾಂಡ್ ಬಂದು 11 ಬರುತ್ತೆ ಸ್ಟ್ಯಾಂಡು. ಯಾವಾಗಲೂ 10 ಸ್ಟ್ಯಾಂಡ್ ಹಾಕ್ತಾ ಇದ್ವಲ್ಲ, ಈ ಸತಿ 11 ಸ್ಟ್ಯಾಂಡು. ಯಾಕಂದರೆ ಸೆಂಟ್ರಲ್ ಬೀಡ್ ಬರೋದ್ರಿಂದ ಮಾಮೂಲಿಯಾಗಿ 3 ಸ್ಟ್ಯಾಂಡ್ ಬಂದು ಒಂದೇ ಲೆವೆಲಲ್ಲಿ ಹೇಳ್ಕೋಬೇಕು ಸ್ಟಾರ್ಟಿಂಗು. ನೋಡಿ ಇವಾಗ 3 ಸ್ಟ್ಯಾಂಡ್ ಆಗಿದೆ. ಇವಾಗ 4-5 ಸ್ಟ್ಯಾಂಡ್ ಬಂದು ಅದಕ್ಕಿಂತ ಒಂದು ಚೂರು ಉದ್ದಕ್ಕೆ ಎಳ್ಕೋಬೇಕು ಥ್ರೆಡ್ನ. ಆಲ್ರೆಡಿ ನಿಮಗೆ ಫ್ಲವರ್ ನಾನು ಎಷ್ಟೊಂದು ಸತಿ ಹೇಳ್ಕೊಟ್ಟಿರೋದ್ರಿಂದ ಇದನ್ನ ಮತ್ತೆ ನಾನು ತುಂಬ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇಲ್ಲ. ನೋಡಿ ಇವಾಗ 5 ಚೈನ್ ಆಗಿದೆ. ಇದು ಬಂದ್ಬಿಟ್ಟು 5 ಸ್ತಂಭ ಆಗಿದೆ. ಇವಾಗ 6ನೇ ಸ್ತಂಭಕ್ಕೆ ಬಂದ್ಬಿಟ್ಟು ಒಂಚೂರು ಉದ್ದ ಹೇಳ್ಕೊಂಡು 2 ಚೈನ್ ಲಾಕ್ ಮಾಡಿ ಮತ್ತಿನ್ನು 2 ಚೈನ್ ಇದ್ದಾಗ ಈ ಥರ ಒಂದು ಬೀಡ್ಸ್ನ ಎಳ್ಕೊಂಡ್ಬಿಡ್ಬೇಕು. ಈ ಸೈಡ್ಗೆ ಎಳ್ಕೊಂಡು ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತು 7, 8, 9, 10, 11 ಚೈನ್ಗಳನ್ನ ಹಾಕ್ಕೊಂಡು ಸ್ಟ್ಯಾಂಡ್ ಮಾಡ್ಕೋಬೇಕು. ಇದಕ್ಕೆ ಟೋಟಲ್ ಬಂದು 11 ಸ್ಟ್ಯಾಂಡು. ಆ ಕಡೆ 5 ಸ್ಟ್ಯಾಂಡು, ಈ ಕಡೆ 5 ಸ್ಟ್ಯಾಂಡ್, ಸೆಂಟ್ರಲ್ ಬಂದು 1 ಸ್ಟ್ಯಾಂಡ್ ಎಕ್ಸ್ಟ್ರಾ ಬರುತ್ತೆ. ಏನಕ್ಕೆ ಅಂದರೆ ಬೀಡ್ ಹಾಕೋದ್ರಿಂದ. ಮಾಮೂಲಿಗೆ ನಾವು ಫ್ಲವರ್ಗೆ ಎಲ್ಲ ಯಾವ ಥರ ಮಾಡ್ಕೊತೀವಿ ಅದೇ ಥರನೇ ಎಳ್ಕೊಂಡು ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಇದು ಬಂದು 3rd ಸ್ಟೆಪ್ಪು. ಇದು ತುಂಬಾ ಈಸಿ ಇರುತ್ತೆ. ಹಾಗೆ ಗ್ರ್ಯಾಂಡ್ ಪಾರ್ಟಿಗೆಲ್ಲನೂ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಕುಚ್ಚುಗಳೆಲ್ಲ ಕಟ್ ಆದಮೇಲೆ. ನೋಡಿ ಇವಾಗ ಅಲ್ಲಿ
ಸ್ತಂಭಗಳೆಲ್ಲ ಆಯಿತು, ಫ್ಲವರ್ ಆಯಿತು. ಮತ್ತು ಪಕ್ಕದಲ್ಲಿ ಬೀಡ್ಸ್ ಮೇಲೆ ಒಂದು ಚೈನ್ ಸ್ಟ್ಯಾಂಡ್ ಇದೆಯಲ್ಲ, ಆ ಚೈನ್ ಸ್ಟ್ಯಾಂಡ್ಗೆ ನಾರ್ಮಲಾಗಿ ನಾವು ಕುಚ್ಚು ಕಟ್ಟೋಕ್ಕೆ ಯಾವ ಥರ ತೊಗೋತೀವಿ, ಕ್ರೋಶದಲ್ಲಿ ಒಂದು ಚೈನ್ ಇರುತ್ತೆ, ಮತ್ತು ಆ ಸ್ಟ್ಯಾಂಡ್ ಒಳಗೆ ತೊಗೊಂಡು ಒಂದು ಚೈನ್ ತೊಗೋಬೇಕು. 2 ಚೈನ್ ಆಗುತ್ತೆ. ಆ ಚೈನ್ನ ಲಾಕ್ ಮಾಡ್ಕೊಂಡು ಹೋಗಬೇಕು. ನೋಡಿ ಇವಾಗ ನೀಟಾಗಿ ಯಾವ ಥರ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಇವಾಗ ಇದೇ ಥರನೇ ಎಲ್ಲಾನು ಹಾಕ್ಕೊಂಡು ಹೋಗಬೇಕು, ಫ್ಲವರ್ಸ್ ಎಲ್ಲಾನು. ನೋಡಿ ಎಲ್ಲ ಹಾಕಿದ್ಮೇಲೆ ಈ ಥರ ಇರುತ್ತೆ. ನೋಡಿ ಅಲ್ಲಿ ಸೆಂಟ್ರ್ ಬಂದು ಕುಚ್ಚುಗಳು ಬರುತ್ತೆ. ಇವಾಗ ಲಾಸ್ಟಲ್ಲಿ ಬಂದ್ಬಿಟ್ಟು ನಾವು ಇವಾಗ ಆ ಕಡೆ ಹಾಕಿದೀವಲ್ಲ ಚೈನ್ಸ್, ಅದೇ ಥರನೇ ಇಲ್ಲೂ 4 ಚೈನ್ ಹಾಕ್ಕೋಬೇಕು ಫ್ಲವರ್ ಆದಮೇಲೆ. ನೋಡಿ ತೋರಿಸ್ತಾ ಇದ್ದೀನಿ, ಅದೇ ಥರನೇ ಈ ಸೈಡು ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದು ಕ್ಲಾತ್ಗೆ ಚುಚ್ಕೋಬೇಕು. ಇವಾಗ ಗ್ರೀನ್ ಥ್ರೆಡ್ ಇದೆಯಲ್ಲ, ಅದ್ರ ಪಕ್ಕನೇ ಕ್ರೋಶಾದಲ್ಲಿ ಚುಚ್ಕೋಬೇಕು ಕ್ಲಾತ್ಗೆ. ನೋಡಿ 1 ಚೈನ್ ಇದೆ ಕ್ರೋಶಾದಲ್ಲಿ. ಮತ್ತೆ ಕ್ಲಾತ್ಗೆ ಚುಚ್ಕೊಂಡು ಅಲ್ಲಿಂದ ಒಂದು ಥ್ರೆಡ್ ತಗೋಬೇಕು ಚೈನು. ಆವಾಗ ಬಂದು 2 ಚೈನ್ ಆಗುತ್ತೆ. ಆ 2 ಚೈನ್ನ ಲಾಕ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇನೆ. ಇವಾಗಿದು ಲಾಕ್ ಆಗೋಯ್ತು. ಇನ್ನೊಂದು ಚೈನ್ ಹಾಕೊಂಡ್ಮೇಲೆ ಲಾಕ್ ಆಗೋಯ್ತು. ಈ ದಾರನ ಕಟ್ ಮಾಡಿಬಿಡ್ಬೇಕು ಎಳ್ಕೊಂಡು. ಈ 3 ಸ್ಟೆಪ್ ಹಾಕಿದ್ಮೇಲೆ ಇನ್ನ ಒಂದು ಸ್ಟೆಪ್ ಇದೆ ಫ್ರೆಂಡ್ಸ್. ಎರಡು ಸ್ತಂಭಗಳ ಮಧ್ಯೆ ಗ್ಯಾಪ್ ಇದೆ ನೋಡಿ, ಫ್ಲವರ್ ಹತ್ರ ಸೆಂಟ್ರಲ್ಲಿ ಕೆಳಗಡೆ ನೋಡಿ ತೋರಿಸ್ತಾ ಇದೀನಿ. ಅಲ್ಲಿ ಬಂದು ಇವಾಗ ನಾನು ಫ್ಲವರ್ ಬೀಡ್ ಇಟ್ಕೊಂಡಿದ್ನಲ್ಲ, ಆ ಬೀಡ್ ಹಾಕೋಬೇಕು. ಅದನ್ನು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ನಾನು ಸೂಜಿಗೆ 2 ಎಳೆ ದಾರ ಗ್ರೀನ್ ಕಲರ್ ಪೋಣಿಸ್ಕೊಂಡಿದ್ದೀನಿ. ಅದಕ್ಕೆ ಫ್ಲವರ್ ಬೀಡ್ ತಗೊಂಡಿದ್ದೀನಿ. ಇವಾಗ ಕ್ರೋಶ ಫ್ಲವರ್ ಬಂದು ಫ್ರಂಟ್ ಪಾರ್ಟ್ ಬಂದು ನಮ್ಮ ಸೈಡ್ ಇರಬೇಕು. ಬ್ಯಾಕ್ಗೆ ನಾವು ನೀಡಲ್ನ ತಗೋಬೇಕು. ನೋಡಿ ಈ ಥರ ಆ ಚೈನ್ ಸ್ಟ್ಯಾಂಡ್ ಇದೆಯಲ್ಲ, ಆ ಚೈನ್ ಸ್ಟ್ಯಾಂಡ್ಗೆ ನಾವು ನೀಡಲ್ನ ಹಾಕೋಬೇಕು. ಇದಕ್ಕೆ ಬಂದು ನಾವು ಫ್ಲವರ್ ಬೀಡ್ನ ಹಾಕೋಬೇಕು. ಈ ಫ್ಲವರ್ ಬೀಡ್ ಇವಾಗ ಫ್ರಂಟ್ ಕಡೆ ಬರಬೇಕಲ್ವಾ, ಇವಾಗ ಆ ನೀಡಲ್ಲ ನಾವು ಆ ಹೋಲ್ ಒಳಗಡೆನೆ ಹಾಕಿ ಫ್ರಂಟ್ ಪಾರ್ಟ್ಗೆ ತೊಗೊಂಡ್ಬಿಡ್ಬೇಕು. ನಾನು ಯಾಕೆ ಬ್ಯಾಕ್ ಕಡೆಯಿಂದ ತೊಗೊಂಡೆ ಅಂದರೆ, ಯಾಕಂದ್ರೆ ನಾವು ನಾಟ್ ಹಾಕಿರ್ತೀವಲ್ಲ ನೀಡಲಿರೋ ದಾರಕ್ಕೆ, ಆ ದಾರ ಕಾಣಿಸ್ಬಾರ್ದು ನಾಟು ಅಂತ. ನೋಡಿ ಇವಾಗ ಮೇಲೆ ಫ್ಲವರ್ ಇದೆಯಲ್ಲ, ಆ ಫ್ಲವರ್ ಒಳಗಡೆ ನಾವು ಇದನ್ನ ನೀಡಲ್ನ ಚುಚ್ಕೋಬೇಕು. ಈ ಥರ ಆ ಥರ 1-2 ಸತಿ ಮಾಡಿ ಅವಾಗ ನೀಟಾಗಿ ಬೀಡ್ ಕೂತ್ಕೊಂಡ್ಬಿಡುತ್ತೆ ಫ್ಲವರ್ ಬೀಡ್. ಇದೇ ಥರನೇ ಎಲ್ಲ ಫ್ಲವರ್ ಸೆಂಟ್ರಲ್ಲೂ ಈ ಥರ ಬೀಡ್ಗಳನ್ನ ಹಾಕೊಂಡು ಬರಬೇಕು. ನೋಡಿ ಫ್ರೆಂಡ್ಸ್, ಬೀಡೆಲ್ಲ ಹಾಕಿ ಕುಚ್ಚು ಕಟ್ಟ ಮೇಲೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಹೋಪ್ ನಿಮಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮದೇ ನೋಟಿಫಿಕೇಶನ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮೀಟ್ ಆಗೋಣ. ಬಾಯ್ ಬಾಯ್.